ನಮ್ ರಾಘವ್ ತಾಯಿ ಇಲ್ದಿರೋ ತಬ್ಲಿ ಮಗು. ನಿನ್ನ ಕೈ ಸೋಕಿದ್ರೆ ಜಿಂಕೆ ಮರಿತರ ಆಗ್ಬಿಡ್ತಾನೆ ಕಣಮ್ಮ ಅವನು. ಇದನ್ನೇ ನಾನು ಸಾಧನಮ್ಮ ಇಬ್ರು ಮಾತಾಡ್ಕೊಳ್ತಾ ಇರ್ತೀವಿ. ಈ ಪುಣ್ಯ ನಮ್ ರಾಘವ್ ಪಾಲ್ಗೆ ಹಾಗೆ ಇದ್ಬಿಡ್ಲಿ ಅಂತ. ಏನ್ ಮಾತಾಡ್ತಿದ್ದೀರಾ ನೀವು? ಅದ್ ಹೇಗ್ ಸಾಧ್ಯ ರತ್ನಮ್ಮ? ನಾನು ವೀರಣ್ಣನ್ ತಂಗಿ. ಈ ಮನೆಗೂ ನನಗೂ ಯಾವ ಥರದ ಸಂಬಂಧನೂ ಇಲ್ಲ. ಸುಮ್ನೆ ಏನೇನೋ ಯೋಚನೆ ಮಾಡ್ಬಿಡಿ. ಹಾಗಲ್ಲ ಕಣಮ್ಮ. ಈಗ ನೀನ್ ಯಾರಿಗೋಸ್ಕರ ಬಂದಿದ್ದೆ ಹೇಳು? ನಾನ್ ಹೇಳಿದ್ನಲ್ಲ, ರಾಘವ್ಗೋಸ್ಕರನೇ ಮನೆಗ್ ಬಂದಿತ್ತು ಅಲ್ವಾ? ಅದೇ ಮಗು ಅಮ್ಮ ನೀನ್ ಇಲ್ಲೇ ಇರು ಅಂತ ಕೇಳ್ಕೊಂಡ್ರೆ ಏನ್ ಮಾಡ್ತೀಯ ನೀನು? ಅರ್ಚನಮ್ಮ, ಈ ಶಾಂತಿ ನಿವಾಸ ಇದೆಯಲ್ಲ, ಇದು ನನ್ನ ಶಾಂತಮ್ಮನ ಕನ್ಸು ಕಣಮ್ಮ. ಈ ಮನೆ ಯಜಮಾನ್ರು ಗೋವರ್ಧನ್ ರಾಯರಿದ್ರಲ್ಲ, ಶಾಂತಿನ ಈ ಮನೆ ಒಳಗಡೆ ಕರ್ಕೊಂಬಂದಾಗ ಎಲ್ಲ ಜವಾಬ್ದಾರಿನೂ ಆ ಮಗುಗೆ ವಹಿಸ್ಬಿಟ್ರು ಕಣಮ್ಮ. ಅದನ್ನು ಹೊರಕ್ಕಾಗ್ಲಿಲ್ವೋ ಅಥವಾ ಬೇಡ ಅಂತ ಬಿಟ್ಟೋದ್ಲೋ ಗೊತ್ತಾಗ್ಲಿಲ್ಲ. ಅದು ಹಾಗೆ ಹೊರಟೋಯ್ತು. ಈಗ ಆ ರೂಪದಲ್ಲಿ ಏನ್ ಬಂದಿದ್ಯಲ್ವಾ, ನೀನ್ ಈ ಮನೇಲೇ ಇರ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅಷ್ಟೇ. ಈಗಿಂದ ಅಲ್ಲ ಕಣಮ್ಮ, ಮೊದಲನೇ ಸಲ ರಾಘವನ ನೀನ್ ಆಸ್ಪತ್ರೆಯಲ್ಲಿ ನೋಡ್ದಾಗಿಂದ ಇಲ್ಲಿವರೆಗೂ ಈ ಮನೆಗೋಸ್ಕರ ನೀನ್ ಏನೇನ್ ಮಾಡಿದ್ಯಂತ ನಿನ್ಗೆ ಗೊತ್ತಿಲ್ಲ ಕಣಮ್ಮ. ಇನ್ನೊಂದ್ ಸ್ವಲ್ಪ ಜನ ಕಣಮ್ಮ. ಪ್ಲೀಸ್ ಹಂಗಲ್ಲ ಕಣಮ್ಮ, ನಿನ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ಸುಮ್ಮನೆ ಇರಿ. ಏನ್ ಮಾಡ್ತಿದ್ದೀರಾ ನೀವು? ದೊಡ್ಡೋರ್ ಚಿಕ್ಕೋರ್ ಕಾಲಿಗೆ ಬೀಳ್ಬಾರ್ದು. ನಂಗೆ ಆಯಸ್ ಕಮ್ಮಿ ಆಗುತ್ತೆ. ಪರವಾಗಿಲ್ವಾ? ಬೇಡ ಬೇಡ ಬೇಡ, ಹಂಗಾದ್ರೆ ಬೇಡ ಕಣಮ್ಮ. ಕೈ ಮುಗ್ದಾದ್ರೂ ಕೇಳ್ತೀನಿ ಕಣಮ್ಮ. ರತ್ನಮ್ಮ, ಇದೇ ಕೊನೆ ರತ್ನಮ್ಮ. ಇನ್ನೊಂದ್ಸಲ ಈ ತರ ಎಲ್ಲ ಮಾಡಿದ್ರೆ ಈ ಮನೆಗ್ ಯಾವತ್ತೂ ಬರಲ್ಲ ಅಷ್ಟೇ. ತಪ್ಪಾಯ್ತು. ನನ್ನ ಮನ್ಸಲ್ಲಿರೋ ಪ್ರತಿಯೊಂದು ಆಸೆನೂ ನೀವೇ ಬಿಡಿಸಿ ಬಿಡಿಸಿ ಹೇಳ್ತಿದ್ದೀರಾ. ನಾನು ನಿಮ್ಮ ಹತ್ರ ಹೇಗೆ ಒಪ್ಕೊಳ್ಳಿ ಈ ಮನೇಲೇ ಇರ್ತೀನಿ ಅಂತ? ಇದು ನನ್ನ ಮನೆ ರತ್ನಮ್ಮ. ನನಗಿರು ಅಂತ ಯಾರು ಹೇಳೋ ಅವಶ್ಯಕತೆ ಇಲ್ಲ. ಇರ್ಬೇಕಾಗಿರೋದು ನನ್ನ ಕರ್ತವ್ಯ. ಆದ್ರೆ ಹೇಗ್ ಬರ್ಲಿ, ಏನು ಅಂತ ಹೇಳ್ಕೊಂಬರ್ಲಿ ಅರ್ಥ ಆಗ್ತಿಲ್ಲ. ರಾಘವ್ ಒಬ್ಬ ಇಲ್ಲ ಅಂದಿದ್ರೆ ನಾನೀ ಮನೆಗೆ ಬರಕ್ಕಾಗ್ತಿರ್ಲಿಲ್ಲ. ಬರ್ತೀನಿ ರತ್ನಮ್ಮ, ಆದಷ್ಟು ಬೇಗ ನಾನೀ ಮನೆಗೆ ಬರ್ತೀನಿ. ನಾನು ಬಂದು ಆ ಮಂತ್ರನ ಓಡಿಸ್ತೀನಿ. ಹೊಟ್ಟೆ ನೋವುತ್ತಿದೆ ರೀ. ಮಂತ್ರ, ಯಾಕೆ ಮಂತ್ರ? ಏನಾಯ್ತು? ಹೊಟ್ಟೆ ನೋವುತ್ತಿದೆ, ಆಗ್ತಿಲ್ಲ. ಏನಾಯ್ತು ಮಂತ್ರ? ಗೊತ್ತಿಲ್ಲ, ಹೊಟ್ಟೆ ನೋವುತ್ತಿದೆ. ಯಾವಾಗಿಂದ? ಮಧ್ಯಾಹ್ನ ಶುರು ಆಯ್ತ್ರಿ. ಹೊಟ್ಟೆ ನೋವು ಅಂತ ಟ್ಯಾಬ್ಲೆಟ್ ತಗೊಂಡೆ, ಇನ್ನೂ ನೋವು ಜಾಸ್ತಿ ಆಗೋಯ್ತು. ಅಮ್ಮ, ಆಗ್ತಿಲ್ಲ ಅಮ್ಮ. ಅಮ್ಮ, ಸುಕೃತ, ಸರಿ ನೀರೇ ಅಂದ್ರೆ ತಗೊಂಡ್ಬರ್ಲಾ? ಅಮ್ಮ ಬೇಡ. ಸರಿ ಬಾ, ರೂಮಲ್ಲಿ ರೆಸ್ಟ್ ಮಾಡುವಂತೆ. ಅಮ್ಮ ಆಗ್ತಿಲ್ಲ ರೀ, ಹೇಳ್ತಿಲ್ಲ ಹೊಟ್ಟೆ ನೋವು ಅಂತ. ಸರಿ ಹಾಸ್ಪಿಟಲ್ಗಾದ್ರೂ ಹೋಗೋಣ ಬಾ. ಗಣೇಶನ ಹಬ್ಬದ ದಿನ ಬೆಳಿಗ್ಗೆ ಬೆಳಿಗ್ಗೆ ಫಾಸ್ಟ್ ಫುಡ್ ತಿನ್ನಲ್ಲ, ಅದರಿಂದ ಹಿಂಗಾಗಿದ್ಯಾ? ಅವತ್ತು ತಿಂದಿದ್ದಕ್ಕೆ ಇಷ್ಟು ದಿನ ಆದ್ಮೇಲೆ ರಿಯಾಕ್ಷನ್ ಆಗುತ್ತಾ? ಇಲ್ಲ, ನನ್ನ ಯಾರಾದ್ರೂ ಬೈಕೊಂಡಿದಾರ ಅಥವಾ ನಾನ್ ಯಾರನ್ನಾದ್ರೂ ಬೈದ್ನಾ? ಮಂತ್ರನಾ? ಅವಳನ್ನ ಜೈಲಿಂದ ಯಾಕಮ್ಮ ಬಿಟ್ರು? ಅಲ್ಲೇ ಕೊಂದ್ಬಿಡ್ಬೇಕಾಗಿತ್ತ ಅವಳನ್ನ. ಅವ್ರಪ್ಪ ಎಂತ ಒಳ್ಳೆ ಮನುಷ್ಯ ಗೊತ್ತಮ್ಮ. ನಮ್ಮೂರಿನ ದೇವಸ್ಥಾನದ ಅರ್ಚಕರು. ಅವ್ರ ತಾಯಿ ಲಕ್ಷ್ಮಿ ತರ ಇದ್ರು. ಅವ್ರ ನೋಡಿದ್ರೆ ಕೈ ಎತ್ತಿ ಮುಗಿಬೇಕು ಅನ್ಸೋದು. ಅವಳು ಬೆಂಗಳೂರಲ್ಲಿ ನಾಗರಬಾವಿಲಿರೋದು ನಿಜ ಕಣಮ್ಮ. ಮಂತ್ರ ಎಲ್ಲಿದ್ದಾಳು ಅಂತ ಹುಡುಕ್ಬಿಟ್ಟು ಇವಳ ಒಂದ್ಸಲ ಅವಳ ಹತ್ರ ಒಪ್ಸೋಣ ಅನ್ಕೊಂಡ್ರೆ ಮಂತ್ರ ನನ್ನ ಕೈಗೆ ಸಿಗ್ತಾ ಇಲ್ವಲ್ಲ. ಇಲ್ಲ, ಹೇಗಾದ್ರೂ ಮಾಡಿ ಮಂತ್ರನ ಹುಡುಕ್ಲೇಬೇಕು. ಹುಡುಕ್ತೀನಿ.